ಸರ್ ಹೇಳಿ, ಈಗ ನೀವು ಆಗ್ಲೇ ಹೇಳ್ತಾ ಇದ್ರಿ ಅಂದ್ರೆ ಅವ್ರನ್ನ ಕರೆಸ್ಬೇಕು ಅವರ ತಂದೆಯನ್ನು ನೋಡೋದಕ್ಕೆ ಅಂತ, ಏನ್ ಹೇಳ್ತೀರಾ ಅದು ಆ ವಿಚಾರಕ್ಕೆ ಸಂಬಂಧ? ಅವ್ರು ಚೆನ್ನಾಗೇ ಇದ್ರು, ಚಂದ್ರಣ್ಣ ಅಂತೇಳಿ. ಅವ್ರು ನಾವು ಎದುರುಗಡೆ ಮನೆಯವರು. ಅವ್ರು ಬೆಳಗಿಂದ ನನ್ನ ಮಗ ಬರಲಿ ಅಂತ ಇದ್ರು. ಯಾವಾಗ ಅವರು ಅರೆಸ್ಟ್ ಆದ ಅಂತ ಗೊತ್ತಾಯ್ತು, ಕೆಳಗೆ ಕುಸಿದ್ ಬಿದ್ರು. ನಾವೇ ಆಟೋದಲ್ಲಿ ಕರ್ಕೊಂಡು ಹೋದ್ವಿ. ಡಾಕ್ಟ್ರು ಇಲ್ಲ ತೀರೋಗಿದ್ದಾರೆ ಅಂತೆ. ಅವರ ತಾಯಿನೂ ಅವ್ರ ತಂಗಿ ಕರೆಸ್ರಿ ಅಂತ ಹೇಳ್ತಿದ್ದಾರೆ. ಪೊಲೀಸ್ನವ್ರು ಮಾತಾಡಿ ಒಂಚೂರು ಏನಾದ್ರು ಮಾಡಿ ಕರೆಸೋಕೆ ವ್ಯವಸ್ಥೆ ಮಾಡಿ ಇದು ಮಾಡ್ಬೇಕಂತ ಹೇಳಿ. ಅಲ್ಲ, ಈಗ ಮನೆ ಹತ್ರ ಕುಸ್ತು ಬಿದ್ದಾಗ ನೀವೇ ಕರ್ಕೊಂಡು ಹೋಗಿದ್ದು? ಸರ್ ನಾವೇ ಕರ್ಕೊಂಡು ಹೋಗಿದ್ವಿ. ಏನಾಯ್ತು ಸರ್, ಅಂದ್ರೆ ಸರೆಂಡರ್ ಆದ್ಮೇಲೆ ಆಗಿದ್ದ ಇದು ವಿಚಾರ? ಜಸ್ಟ್ ಒಂದು 10-15 ನಿಮಿಷ ಆಯ್ತು ಸರ್. ಅವ್ರಿಗೆ ಗೊತ್ತಾಯ್ತು, ಟಿವಿಯಲ್ಲಿ ತೋರಿಸ್ತಾ ಇದ್ರು ಅನುಕುಮಾರ್ ಅಂತ ಸರೆಂಡರ್ ಆಗಿದ್ದಾರೆ ಅಂತೇಳಿ. ಹೊರಗೆ ಬಂದು ಕೂಡಲೇ ಹಂಗೆ ಬಿದ್ದರು. ನಮ್ಮದೇ ಆಟೋದಲ್ಲಿ ಕರ್ಕೊಂಡು ಹೋದ್ವಿ. ನಮ್ಮ ಫ್ರೆಂಡ್ ಅವ್ರ ಮಜಾರು ನಾನು ಇಬ್ಬರು ಸೇರಿ ಕರ್ಕೊಂಡು ಹೋದ್ವಿ. ಅಲ್ಲಿ ಹಾಸ್ಪಿಟ್ಲಿಗೆ ಹೋದಾಗೆಲ್ಲ ತೀರೋಗಿದ್ದಾರೆ ಅಂತ ಇದಾಯ್ತು ಅಷ್ಟೇ. ಹೇಗಿದ್ರು ಸರ್ ತಂದೆ ಮಗ? ಚೆನ್ನಾಗಿದ್ರು ಸರ್, ಭಾಳ ಚೆನ್ನಾಗಿದ್ರು. ಕೆಲಸ ಆಯಿತು, ಮನೆ ಆಯ್ತು ಸರ್. ಎಲ್ಲೂ ಯಾರ ತಂಟೆಗೆ ಹೋಗೋ ಹುಡುಗರಲ್ಲ ಅವರು. ಏನೋ ಅಮಾಯಕರು ಸಿಕ್ಸಿದ್ದಾರೆ, ನೋಡಿ ಇದನ್ನ ಮಾಡಿ ಇದು ಮಾಡಬೇಕು. ಈಗ ನೀವು ಕೂಡ ನೋಡ್ತಾ ಇದ್ರಿ, ಈ ಬೇರೆ ಆರೋಪಿಗಳು ರಾಘವೇಂದ್ರ, ಜಗ್ಗ ಇವರೆಲ್ಲರ ಜೊತೆ ಸೇರ್ತಾ ಇದ್ರ. ಜೊತೆಗೆ ಈ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಇದ್ದಾರಲ್ಲ, ಅವ್ರಿಗೂ ಇವ್ರಿಗೂ ಏನಾದ್ರು ಮೊದಲೇ ಪರಿಚಯ ಇತ್ತು? ಇಲ್ಲ ಸರ್. ರಘು ಅನ್ನೋರು ಸಿಕ್ಸಿದ್ದಾರೆ ಅಷ್ಟೇ. ಇವ್ರಿಗೆ ಯಾರು ಅಂತ ಹುಡುಗರೆಲ್ಲ ಕೆಲಸ ಆಯ್ತು, ಮನೆ ಆಯ್ತು. ಮುಂಚೆ ಬಂಕಲ್ ಕೆಲಸ ಮಾಡ್ತಾ ಇದ್ರು, ಅದನ್ನ ಬಿಟ್ಟು ಇವಾಗ ಸ್ವಂತ ಆಟೋ ತಗೊಂಡಿದ್ದಾನೆ. 1 ಲಕ್ಷ ರೂಪಾಯಿನೋ ಸಂಘದಲ್ಲಿ ಲೋನ್ ತಗೊಂಡು ಅವ್ರ ಅಮ್ಮ ಏನೋ ಕೊಡಿಸಿದಾರೆ, ಅದನ್ನ ದುಡ್ಕೊಂಡು ಹೋಗ್ತಾ ಇದ್ದೆ. ಒಳ್ಳೆ ಹುಡುಗರು, ಎಲ್ಲೂ ಯಾರ ತಂಟೆಗೆ ಹೋಗೋ ಹುಡುಗರೆಲ್ಲ. ಕರ್ಕೊಂಡು ಹೋಗೋದನ್ನ ರಘು ಅನ್ನೋನು ಅಮಾಯಕವಾಗಿ ಸಿಕ್ಸಿದ್ದಾರೆ ಅಷ್ಟೇ. ದರ್ಶನ್ ಅವ್ರ ಅಭಿಮಾನಿನಾ ಇವರು? ಇಲ್ಲ ಸರ್ ಅಂತ ಅಭಿಮಾನಿ ಅಲ್ಲ. ಏನಂತ ಹೇಳಿ ಕರ್ಕೊಂಡು ಹೋದ್ರಂತ, ಏನಾದ್ರು ಕಡೆದಾಗ ಮಾತನಾಡಿ? ಗೊತ್ತಿಲ್ಲ ಸರ್. ಅದಕ್ಕೆ ಬರೋರು ಮಾತಾಡ್ಸೋಣ ಅನ್ನೋರು ಅಷ್ಟೇ. ಅಂತ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ಅವ್ರ ಕುಟುಂಬಸ್ಥರು ಏನ್ ಹೇಳ್ತಾರೆ ಈಗ? ಅವ್ರನ್ನ ಕರೆಸ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಸರ್. ಅವ್ರ ಮನೆಯವ್ರು, ಅವ್ರ ತಂಗಿ, ಅವ್ರ ತಮ್ಮ, ಅವ್ರ ತಾಯಿಯವರೆಲ್ಲ ಕರೆಸ್ರಿ, ವ್ಯವಸ್ಥೆ ಮಾಡಿರಿ ಅಂತ ಹೇಳ್ತಿದ್ದಾರೆ. SP ಸಾಹೇಬ್ರು ಒಂಚೂರು ಮುಂದೆ ವಹಿಸ್ಕೊಂಡು ಏನಾದ್ರು ಒಂದು ಮಾಡಿ ಇದು ಮಾಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.